MDH ಚನಾ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಇಂದು RCB ವರ್ಸಸ್ ಪಂಜಾಬ್ IPL ಫೈನಲ್ ನ ಮಹಾಕದನ ನಡೆಯಲಿದೆ. ಕೋಟಿ ಕೋಟಿ RCB ಅಭಿಮಾನಿಗಳ 18 ವರ್ಷಗಳ ಕನಸು ನನಸಾಗೋಕೆ ಇನ್ನೊಂದೇ ಒಂದು ಮೆಟ್ಟಿಲು ಬಾಕಿ ಇದೆ. ಇಂದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಗೆದ್ದೇ ಗೆಲ್ಲುತ್ತೆ. ಈ ಬಾರಿ ಕಪ್ ನಮ್ಮದೇ ಅಂತ ಅಭಿಮಾನಿಗಳು ಹಾರೈಕೆಗಳ ಮಹಾಪೂರ್ವನೆ ಹರಿಸುತ್ತಿದ್ದಾರೆ. ಇಂದು RCB ವರ್ಸಸ್ ಪಂಜಾಬ್ IPL ಫೈನಲ್ ಕದನ. ಇಂದು RCB ವರ್ಸಸ್ ಪಂಜಾಬ್ ಕಿಂಗ್ಸ್ IPL ಫೈನಲ್ ಪಂದ್ಯ ನಡೆಯಲಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಇರುವ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಸಂಜೆ 7:30ಕ್ಕೆ ಹೈ ವೋಲ್ಟೇಜ್ ಫೈನಲ್ ಪಂದ್ಯ ನಡೆಯಲಿದೆ. 18 ವರ್ಷದ IPL ಕಪ್ ಗೆಲ್ಲುವ ಕನಸು ನನಸಾಗಿಸುವುದಕ್ಕೆ RCB ಸರ್ವಸನ್ನದ್ಧವಾಗಿದೆ. ಫೈನಲ್ ಪಂದ್ಯಕ್ಕೆ ಮಳೆ ಭೀತಿ. ಗುಜರಾತ್ನ ಅಹಮದಾಬಾದ್ ಸ್ಟೇಡಿಯಂ ಸುತ್ತ ಇವತ್ತು ಸಂಜೆ ಮಳೆ ಬರುವ ಸಾಧ್ಯತೆ ಬಗ್ಗೆ ವರದಿಯಾಗಿದೆ. ಮುಂಬೈ ಪಂಜಾಬ್ ಕ್ವಾಲಿಫೈಯರ್ 2 ಪಂದ್ಯಕ್ಕೆ ಮಳೆ ಅಡ್ಡಿಯಾಗಿ ಪಂದ್ಯ 2 ಗಂಟೆ ತಡವಾಗಿತ್ತು. ಇವತ್ತು ಮಳೆ ಬಂದ್ರೆ ಕಥೆ ಏನು? ರಿಸರ್ವ್ ಡೇ ಇರುತ್ತಾ ಅನ್ನೋ ಕುತೂಹಲವಿದೆ. ಮತ್ತೊಂದೆಡೆ RCB ಹಾಗೂ ಪಂಜಾಬ್ ಫೈನಲ್ ಹಿನ್ನೆಲೆ ಚಿನ್ನಸ್ವಾಮಿ ಸ್ಟೇಡಿಯಂ ಮುಂಭಾಗದ ರಸ್ತೆಯಲ್ಲಿ ಜರ್ಸಿಗೆ ಭಾರಿ ಬೇಡಿಕೆ ಶುರುವಾಗಿದೆ. RCB ಜರ್ಸಿ, ಕ್ಯಾಪ್ ಹಾಗೂ ಫ್ಲಾಗ್ ಖರೀದಿಗೆ ಅಭಿಮಾನಿಗಳು ಮುಗಿಬಿದ್ದಿದ್ದಾರೆ. ಇನ್ನು ಈ ಬಾರಿ RCB ಫೈನಲ್ ಗೆದ್ದೇ ಗೆಲ್ಲುತ್ತೆ ಅಂತ ಅನೇಕ ನಾಯಕರು ಹಾರೈಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಬಹಳ ವರ್ಷದ ನಂತರ RCB ಫೈನಲ್ಗೆ ಬಂದಿದೆ, ಈ ಬಾರಿ ಗೆಲ್ಲಲಿ ಅಂತ ಶುಭ ಕೋರಿದ್ದಾರೆ. ಇನ್ನು RCB ಟೀಮ್ ಗೆಲುವಿಗಾಗಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆ ಮಾಡಿದ್ದೇನೆ ಅಂತ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಹೇಳಿದ್ದಾರೆ. RCB ಬಹಳ ವರ್ಷಗಳ ನಂತರ ಫೈನಲ್ಸ್ ಬಂದಿದೆ. 18 ವರ್ಷ ಆಯಿತು, ಒಮ್ಮೆ ಗೆದ್ದಿಲ್ಲ. ಈಗ ಅವರು ಮೊದಲನೇ ಕಪ್ಪು ಬರಲಿ ಅಂತ ಹಾರೈಸ್ತೀನಿ. ಕಪ್ ಈ ಸಲ ಕಪ್ ನಮ್ಮದೇ ಅಂತ 18 ವರ್ಷದಿಂದ ಹೇಳ್ಕೊಂಡು ಬಂದಿರುವಂತಹ ನಮ್ಮ ಕನ್ನಡಿಗರಿಗೆ ಈ ಸಾರಿ ಕಪ್ಪು ನಮ್ಮದೇ ಅಂತ ಹೇಳಿ ಖಚಿತವಾಗಿ ಅನಿಸಿದೆ. ಅದಕ್ಕೆ ತಕ್ಕಾಗೆ ನಮ್ಮ ಟೀಮ್ ಕೂಡ ಚೆನ್ನಾಗಿ ಆಡ್ತಿದೆ. ಇತ್ತ ಈ ಬಾರಿ ನಮ್ಮ ಗೆಲುವಾಗುತ್ತದೆ ಎಂಬ ಸಂಪೂರ್ಣ ವಿಶ್ವಾಸ ಇದೆ ಅಂತ ವಿಪಕ್ಷ ನಾಯಕ R ಅಶೋಕ್ ಹೇಳಿದ್ದಾರೆ. ಇನ್ನು DCM DK ಶಿವಕುಮಾರ್, ಕೇಂದ್ರ ಸಚಿವ ಕುಮಾರಸ್ವಾಮಿ ಕೂಡ RCB ಗೆಲುವಿಗೆ ಹಾರೈಸಿದ್ದಾರೆ. ನಮ್ಮ ಬೆಂಗಳೂರಿನ RCB, ಕರ್ನಾಟಕದ RCB ಗುಜರಾತಲ್ಲಿ ಗೆಲ್ತದೆ ಅನ್ನೋ ಆತ್ಮವಿಶ್ವಾಸ ಇದೆ. ಈ ಸತಿ ಗೆದ್ದು ನಮ್ಮ ಗೌರವನ ಉಳಿಸ್ತಾರೆ ಅಂತೇಳಿ ನಂಬ್ಕೊಂಡಿದ್ದೀನಿ. ಕರ್ನಾಟಕದ RCB ಜನರ ಬೆಂಬಲನೂ ಕೂಡ ನಮ್ಮ RCBಗೆ ಇರೋದ್ರಿಂದ ಈ ಸರಿ ಗೆಲುವು RCBದೇ ಆಗುತ್ತೆ. ಆ ವಿಶ್ವಾಸ ನಮ್ಮೆಲ್ಲರಿಗೂ ಇದೆ. ನಾನು ಕೂಡ RCBಗೆ ಶುಭ ಕೋರ್ತೀನಿ. ಒಳ್ಳೆಯದಾಗಲಿ, ಗುಡ್ ಲಕ್. RCB ತಂಡ ಈ ಬಾರಿ ಪ್ರಶಸ್ತಿಯನ್ನು ಪಡಿತಾರೆ ಅಂತಕ್ಕಂಥ ಒಂದು ದೊಡ್ಡ ಮಟ್ಟದ ಎಲ್ಲರಲ್ಲೂ ನಿರೀಕ್ಷೆಗಳೇನಿದೆ. ಯಶಸ್ವಿಯಾಗಿ ಕಪ್ಪನ್ನು ಪಡೆಯತಕ್ಕಂಥಲ್ಲಿ ಎಲ್ಲರ ಶ್ರಮ, ನಮ್ಮ ಕ್ರೀಡಾಪಟುಗಳು ಇವತ್ತು ಯಶಸ್ಸನ್ನು ಕಾಣಲಿ ಅಂತಕ್ಕಂಥ ಒಂದು ಶುಭ. ಇನ್ನು ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್, ನಟಿ ರಚಿತಾ ರಾಮ್ ಸೇರಿದಂತೆ ಅನೇಕ ನಟ ನಟಿಯರು, ಅಭಿಮಾನಿಗಳು RCBಗೆ ಜೈ, ಈ ಸಲ ಕಪ್ ನಮ್ದೇ ಅಂತ ಶುಭ ಕೋರಿದ್ದಾರೆ. RCB ಕಪ್ ನಮ್ದೇ, ಈ ಬಾರಿ ಕಪ್ ನಮ್ದೇ. 18 ಬಂದು ವಿರಾಟ್ ಕೊಹ್ಲಿ ಅವರ ನಂಬರ್. ಸೊ ಸಮ್ವೇರ್ ನಮ್ ಎಲ್ಲ RCB ಫ್ಯಾನ್ಸ್ ಗಳಿಗೆ ಒಂದು ಸ್ಟ್ರಾಂಗ್ ಗಟ್ ಫೀಲ್, ಈ ವರ್ಷ ಈ ಸಲ ಕಪ್ ನಮ್ದೇ. ಹೀಗೆ ಈ ಬಾರಿ RCB ಕಪ್ ಗೆಲ್ಲೋದು 100ಕ್ಕೆ 100ರಷ್ಟು ಸತ್ಯ ಅಂತ ಅಭಿಮಾನಿಗಳು ಹಾರೈಸಿದ್ದಾರೆ. ರಾಜ್ಯದ ಪ್ರತಿ ಜಿಲ್ಲೆಯಲ್ಲೂ ಅಭಿಮಾನಿಗಳು RCB ಗೆಲುವಿಗಾಗಿ ಪೂಜೆ, ಪ್ರಾರ್ಥನೆಗಳ ಮೂಲಕ ಆಲ್ ದಿ ಬೆಸ್ಟ್ ಹೇಳಿದ್ದಾರೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, TV9. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.